ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಶನಿವಾರ ಎಲ್ಲರೂ ಇವತ್ತು ಸ್ವಲ್ಪ ರಿಲ್ಯಾಕ್ಸಿಂಗ್ ಮೈಂಡಲ್ಲಿ ಇರ್ತೀರ. ಸ್ವಲ್ಪ ವೀಕೆಂಡ್ ಇರೋರೆಲ್ಲ ಸ್ವಲ್ಪ ಲೇಟಾಗಿ ತೊಳ್ತೀರಾ ಅನ್ಕೊತೀನಿ. ಎನಿವೆ, ಕೆಲವರೆಲ್ಲ ಹರಿಬರಿಯಾಗಿ ಶುಕ್ರವಾರ ನೈಟೇ ಊರಿಗೆ ತಲುಪ್ಕೊಂಡು ಆದಷ್ಟು ಬೇಗ ಊರಿಗೆ ಸೇರ್ಕೊಂಡ್ಬಿಟ್ರೆ ಸಾಕು ಅಂತ ಇರ್ತೀರ. ಸೊ ಎಲ್ಲರಿಗೂ ಗೊತ್ತಿದ್ದಂಗೆ ನನ್ನ ಚಾನೆಲ್ ಹೆಸರು ಲೈಫ್ ಈಸ್ ಅ ಚೇಂಜರ್. ಆದಷ್ಟು ನಾನು ನಿಮಗೆ ಹೆಚ್ಚಿನ ವೀಡಿಯೋಸನ್ನು ಕೊಟ್ಟು ಇನ್ಫಾರ್ಮೇಷನ್ ವೀಡಿಯೋಸನ್ನು ನಿಮಗೆ ತಲುಪೋ ಕೆಲಸನ ನಾನು ಆದಷ್ಟು ಮಾಡ್ತೀನಿ. ಇವತ್ತಿನ ಟಾಪಿಕ್ ಏನಂದರೆ ಬೆಂಗಳೂರು ಸಿಟಿ. ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಬೆಂಗಳೂರು ಸಿಟಿ ಮತ್ತು ಕೆಂಪೇಗೌಡರ ಬಗ್ಗೆ ಸ್ವಲ್ಪ ಡಾಕ್ಯುಮೆಂಟ್ರಿ ಮಾಡಿದ್ದೀನಿ. ಸಣ್ಣ ವಿಡಿಯೋ ಆಗಿರುತ್ತೆ ಇದು. ನೋಡಿಕೊಂಡು ಅಟ್ಲೀಸ್ಟು ಅದನ್ನು ಏನಾದರೂ ತಿದ್ದುಪಡಿ ಆಗಲಿ, ಏನಾದರೂ ಡೈವರ್ಷನ್ ಇದ್ದರೆ ಹೇಳಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ಬೇಗ ಸಿಗೋಣ. ಕೆಂಪೇಗೌಡನ ಬಗ್ಗೆ ಹೆಚ್ಚಿನ ವಿವರಗಳು. ಜನನ ಮತ್ತು ಕುಟುಂಬ. ಕೆಂಪೇಗೌಡ ಅವರು 1510 ಬಸವಭೂಷಣ ಮತ್ತು ಜಯಮ್ಮನ ಕುಟುಂಬದಲ್ಲಿ ಜನಿಸಿದರು. ಅವರ ಪಿತಾವು ಹರಪ್ಪನಹಳ್ಳಿ ದೇವರಾಜನಿಂದಾಗಿ ಅವರು ಪ್ರಾರಂಭದಲ್ಲಿ ಶಕ್ತಿಶಾಲಿಯಾದ ರಾಜಕೀಯ ಕುಟುಂಬದಲ್ಲಿ ಹುಟ್ಟಿಕೊಂಡರು. ಅವರ ಗುರುತನ್ನು ಮುಂಚಿತವಾಗಿ ಹರಪ್ಪನಹಳ್ಳಿ ಎಂಬ ಹೆಸರಿನಲ್ಲಿ ಖ್ಯಾತಿಯಾಗಿದ್ದರಿಂದ ಬೆನ್ನೆಲುಬಾಗಿ ಇದು ಅವರ ಶಕ್ತಿಯ ಮೂಲವಾಗಿದೆ. ಬೆಂಗಳೂರು ಸ್ಥಾಪನೆ. ಕೆಂಪೇಗೌಡ ಅವರು ಬೆಂಗಳೂರು ನಗರವನ್ನು ಸ್ಥಾಪಿಸುವ ಬಗ್ಗೆ ಸಾಕಷ್ಟು ಕಥೆಗಳು ಮತ್ತು ಕಾವ್ಯಗಳನ್ನು ಹಂಚಿಕೊಳ್ಳಲಾಗಿದೆ. 1537ರಲ್ಲಿ ಅವರು ಬೆಂಗಳೂರಿಗೆ ತನ್ನ ಅಂಗಳವನ್ನು ಕಟ್ಟಲು ಯೋಜನೆ ರೂಪಿಸಿಕೊಂಡರು. ಅವರು ಕೋಟೆ, ನಾವು ಈಗ ಬಂಗಲೋರ್ ಕೋಟೆ ಎಂದು ಅರ್ಥೈಸುತ್ತೇವೆ, ನಿರ್ಮಿಸಲು ಪ್ರಾರಂಭಿಸಿದರು ಮತ್ತು ತಮ್ಮ ಗಡುವುಗಳೊಂದಿಗೆ ಒಂದೇ ಬಾರಿಗೆ ಪ್ರಗತಿ ನಿರ್ವಹಿಸಿದರು. ಅವರು ಮಾಡಿದ ಪ್ರಮುಖ ಕೆಲಸಗಳು: 1. ಕೋಟೆ ಮತ್ತು ಗತ್ತೆಗಳು. 1537ರಲ್ಲಿ ಅವರು ನಾವಿಕೆರೆಯ ಸಮೀಪದಲ್ಲಿ ನೆಲೆಸಿದ ಬೆಂಗಳೂರು ಕೋಟೆಯನ್ನು ನಿರ್ಮಿಸಿದ್ದರು. ಇದು ನಗರದ ಭದ್ರತಾ ಸ್ಥಿತಿಯನ್ನು ಇನ್ನಷ್ಟು ಪ್ರಬಲಗೊಳಿಸಿತು. 2. ಸರೋವರಗಳು. ಅವರು ಹಲವು ಸರೋವರಗಳನ್ನು ನಿರ್ಮಿಸಲು ಪ್ರಾರಂಭಿಸಿದರು. ಇವು ಪಾನೀಯ ಕಲ್ಪನೆ ಮತ್ತು ಕೃಷಿಗೆ ಮಹತ್ವಪೂರ್ಣವಾಗಿದ್ದವು. ನಾನು ಸರೋವರ, ನೇಂದಿ ಲೈಕ್, ಕೆಂಪೇಗೌಡ ಸರೋವರ ಇತ್ಯಾದಿ ಇದಕ್ಕೆ ಉದಾಹರಣೆಗಳಾಗಿವೆ. 3. ಪಾರ್ಕ್ಗಳು ಮತ್ತು ಮಾರ್ಗಗಳು. ಅವರು ನಗರದ ಒಳಗೆ ಹಲವು ಪ್ರಮುಖ ರಸ್ತೆಗಳನ್ನು ಮತ್ತು ಪಾರ್ಕುಗಳನ್ನು ನಿರ್ಮಿಸಿದರು. ಇದು ನಗರದ ವಿಸ್ತರಣೆ ಮತ್ತು ದ್ರವ್ಯೋತ್ಪಾದನೆಗೆ ಸಹಾಯವಾಯಿತು. ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಕೃತಿಗಳು. ಕೆಂಪೇಗೌಡ ಅವರು ವೈಷ್ಣವ ಧರ್ಮವನ್ನು ಅನುಸರಿಸುವವರು ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನ ಭಾಗವಹಿಸಿದ್ದರು. ಅವರು ದೇವಾಲಯಗಳನ್ನು ನಿರ್ಮಿಸಲು ಸಹಾಯ ಮಾಡಿದ್ದಾರೆ ಮತ್ತು ಇದರಿಂದ ಒಂದು ಗೃಹ ವಿವರಣೆಯಾಗಿ ಕಾರ್ಯನಿರ್ವಹಿಸಿದರು. ಅವರು ಬೆಳೆದ ಬೆಂಗಳೂರು. ಕೆಂಪೇಗೌಡನ ಕಾಲದಲ್ಲಿ ಬೆಂಗಳೂರು ಒಂದು ದೊಡ್ಡ ವ್ಯಾಪಾರ ಕೇಂದ್ರವಾಗಿ ಪರಿಗಣಿಸಲಾಯಿತು. ಅವರು ಜನಜೀವನದ ಬೆಳವಣಿಗೆಗೆ ಸಹಾಯ ಮಾಡಿದ ಮಾರ್ಗಗಳಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದ್ದವರು. ಮರಣ. ಕೆಂಪೇಗೌಡ ಅವರ ಮರಣದ ವಿವರಗಳು ಪೂರ್ಣವಾಗಿ ಖಚಿತವಿಲ್ಲ, ಆದರೆ ಅವರು 1569ರಲ್ಲಿ ನಿಧನರಾಗಿದ್ದಾರೆಂದು ಹೇಳಲಾಗುತ್ತದೆ. ಪಾರಂಪರಿಕ ಗೌರವ. ಕೆಂಪೇಗೌಡ ಅವರ ಹೆಸರಿನಲ್ಲಿ ಊರಿನ ಹಲವು ಸ್ಮಾರಕಗಳನ್ನು ನಿರ್ಮಿಸಲಾಗಿದೆ ಮತ್ತು ಅವರ ಪ್ರಸಿದ್ಧಿಯು ದೇಶಾದ್ಯಂತ ಹರಡಿದೆ. ಅವರ ಹುಟ್ಟಿದ ದಿನವನ್ನು ಕೆಂಪೇಗೌಡ ಜಯಂತಿ ಎಂದಾಗಿ ಆಚರಿಸಲಾಗುತ್ತದೆ. ಇವುವೆಂದು ಕನ್ನಡ ನಾಡಿನಲ್ಲಿ ಅವರು ತಂದುಕೊಟ್ಟ ಮಹತ್ವವನ್ನು ಗುರುತಿಸುವ ಅಂಶಗಳು ದಿನದಿಂದ ದಿನಕ್ಕೆ ಜನರಲ್ಲಿ ಗುರುತಿಸಲಾಗುತ್ತಿದೆ. ಥ್ಯಾಂಕ್ ಯು ಗಾಯ್ಸ್. ಎಲ್ಲರಿಗೂ ನನ್ನ ವಿಡಿಯೋ ಇದು ಇಷ್ಟ ಆಯಿತು ಅನ್ಕೋತೀನಿ. ಸಣ್ಣ ಡಾಕ್ಯುಮೆಂಟ್ರಿ ಆಗಿತ್ತು. ಆದಷ್ಟು ಇನ್ನೂ ನಾನು ಪ್ಲ್ಯಾನಿಂಗಲ್ಲಿ ಇದ್ದೀನಿ. ಅಟ್ಲೀಸ್ಟ್ ಇನ್ನೂ ಮುಂದಕ್ಕೆ ಒಳ್ಳೊಳ್ಳೆ ವೀಡಿಯೋಸ್, ಒಳ್ಳೊಳ್ಳೆ ಬ್ಲಾಗ್ಸ್ ನಿಮಗೆ ತಲುಪಿಸೋಕ್ಕೆ. ಆದಷ್ಟು ನಿಮ್ಮ ಕಡೆಯಿಂದ ನನಗೆ ಬೇಕಾಗಿರೋದು ಒಂದೇ, ನಿಮ್ಮ ಕಡೆಯಿಂದ ಸಪೋರ್ಟ್ ಆ್ಯಂಡ್ ಮೋಟಿವೇಶನ್ ಇದ್ರೇ ನಾನು ವೀಡಿಯೋ ಮಾಡೋಕ್ಕೆ ಇನ್ನೂ ಹೆಚ್ಚಿಗೆ ನಾನು ಇಂಟ್ರೆಸ್ಟ್ ತೋರಿಸೋದು. ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಸೌಜನ್ಯ ಕೇಸ್. ಆದಷ್ಟು ಬೇಗ ಸೌಜನ್ಯ ಕೇಸ್ಗೂ ಒಂದು ನ್ಯಾಯ ಸಿಗಲಿ ಅಂತ ಬಿಡುತ್ತಾ ನನ್ನ ಬ್ಲಾಗನ್ನು ಏನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.